ಗೊತ್ತಿಲ್ಲ ಕಣ. ಆಯ್ತು, ಒಂದೇ ಒಂದು ಪ್ರಶ್ನೆ ಕೇಳ್ಬೋದಾ? ಹೇಳಿ, ಹೇಳಿ. ಆಯ್ತಾ, ನಿನ್ನೆ ವ್ಯಾಲೆಂಟೈನ್ಸ್ ಡೇ ಇತ್ತಲ್ವಾ? ಹಾ. ನಿನ್ನೆ ಎಷ್ಟು ಜನ ಪ್ರಪೋಸ್ ಮಾಡಿದ್ರು ಅಂತ ನಮ್ಗೆ ಯಾರು ಮಾಡಾರು ನೋಡ್ರು? ಇಲ್ಲಿ ನೋಡ್ರಿ, ನಮ್ಮ ಹುಡುಗರಿಗೆ ಯಾರು ಬಂದ್ ಮಾಡಲ್ಲ, ನಾವೇ ಹೋಗಿ ಮಾಡ್ಬೇಕು, ಬಿದ್ದು ಹಿಂದೆ ಬಿದ್ದು ನಾವೇನ್ ಮಾಡುವ? ಏ ಹುಡುಗಿರ, ನಿಜನಾ? ಕೇಳ್ರಿ, ಯಾರನ್ನಾರೇ ಕೇಳ್ರಿ. ನೋಡಿ ನೋಡಿ, ಅಲ್ಲಿ ಅಲ್ಲಿ ಹೇಳ್ತಿದಾರೆ ನೋಡಿ. ಆ? ನೋಡಿ ಬೇಕಾದ್ರೆ. ಯಾರೋ ತಾತ ಕೈ ಎತ್ತವ್ರಲ್ಲ, ಅದು ನನಗೆ ಬೇಜಾರಾಯ್ತಾರೆ ಅಷ್ಟೇ. ಯಾರು ಮಾಡಿಲ್ಲ ಮೇಡಮ್. ಏ ನಿಜ ಹೇಳಿ, ಸುಳ್ಳು ಹೇಳ್ಬಾರ್ದು. ನೀವು ಮಾಡ್ತೀರಾ ಈಗ? ಯಾರು ಮಾಡಿಲ್ಲ. ನಿನ್ನೆ ವ್ಯಾಲೆಂಟೈನ್ಸ್ ಡೇ, ಇವತ್ತು ಮಹಾಶಿವರಾತ್ರಿ. ಇಲ್ಲ, ಶಿವಾಯ ನಮಃ. ನಡೀತದೆ. ಹೆಂಗೆ ಹೆಂಗೆ ಅಂದ್ರೆ ನಮ್ಗೇನು ವಾರ ಒತ್ತು ಗೊತ್ತೇನು ಬೇಡ. ಏನು ಏನ್ ಹೇಳಿ? ಐ ಲವ್ ಯು ಗಿಲ್ಲಿ. ಸಾರಿ, ನಾನು ಬಿಜಿ ಇದ್ದೀನಿ. ಈ ಡೈಲಾಗ್ ಹೇಳೋದಕ್ಕೆ ನನ್ನ ಕೈಲಿ ಹೇಳಿಸ್ಕೊಂಡ್ರಿ ತಾನೇ ನೀವು? ಏನಿಲ್ಲ ಮೇಡಮ್. ಆದ್ರೆ ಇದೇ ಮತ್ತೆ ಕಾವ್ಯಾಗೂ ಹೇಳ್ತೀರಾ? ಓ ಓ ಓ ಓ ಒಂದು ನಿಮಿಷ. ನಾನು ಒಂಥರ ಈಗ ಒಬ್ರಿಗೆ ಪ್ರೀತಿ ಕೊಡ್ಬಿಟ್ರೆ ಸ್ವಾರ್ಥ ಆಗ್ಬಿಡ್ತದೆ. ಪ್ರೀತಿನ ಹಂಚ್ತೀನಿ ಯಾವತ್ತು ನಾನು. ನಾನು ವಿಶಾಲ ಹೃದಯ ಇರೋದು ನಾನು. ವಿಶಾಲ ಹೃದಯನ ಕುಣಿಗಲೆಲ್ಲ ಹಂಚ್ತೀರಾ ಈಗ? ಹೌದು, ನನ್ನನ್ನು ಪ್ರೀತಿ ಮಾಡೋರು ತುಂಬಾ ಜನ ಅವ್ರೆ. ನಾನು ತುಂಬಾ ಇವ್ರು ಎಲ್ಲರೂ ಪ್ರೀತಿ ಮಾಡ್ತೀನಿ ನಾನು. ಅಲ್ಲಿ ನೋಡಲ್ಲಿ ನಮ್ಮ ಹುಡುಗರು ಪಾಪ ಎಷ್ಟು ಎನ್ಕರೇಜ್ ಮಾಡ್ತಾರೆ. ಇಲ್ಲಿ ಮಾತ್ರನಲ್ಲ, ಪೆಂಡಲ್ ಆಚೆನೂ ಇದ್ದಾರೆ ಹುಡುಗರು. ಹೌದು, ಏನಣ್ಣ ಅಲ್ಲೋಗ್ಬಿಟ್ಟಿದ್ರಿ? ಅಯ್ಯೋ ಇಲ್ಲೋ ಅವ್ರೆ. ಒಂದ್ಸರಿ ಮುಂದೆ ಹೋಗಿ ಎಲ್ರು ಮಾತಾಡಿಸ್ಕೊಂಡ್ ಬಂದ್ಬಿಡಿ. ಒಂಚೂರು ಈ ಲೈಟ್ ಕಮ್ಮಿ ಮಾಡಿ, ಆಡಿಯನ್ಸ್ ಕೊಡಿ. ನನಗೆ ಇಲ್ಲಿ ಬಂದಾಗ ಸಾಕೈತೆ ಬೇಜಾರಾಯ್ತಿರತಕ್ಕಂಥ ಪಾಪ ಹೆಣ್ಮಕ್ಳು ಕೂತ್ಕಲಿ ಅಂತ ಚೇರ್ ಕೊಟ್ಬಿಟ್ಟು ಗಂಡು ಮಕ್ಕಳು ಪಾಪ ಹೆಂಗಿಂತವ್ರು ನೋಡ್ರಿ ಪಾಪ. ವಿಶಾಲ ಹೃದಯ ಇರೋರು ಅವರು ಕಣ್ರಿ. ಓ ನೀವು ಇಲ್ಲೇ ಇದ್ದೀರಾ? ಸರಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ, ನಿಮ್ಮ ಆಶೀರ್ವಾದ ಎಲ್ಲ ಹಿಂಗೆ ನನ್ನ ಮೇಲೆ. ಹೆಂಗೆ ಕಡ್ಡಿ ಎಲ್ಲ ನಿಡ್ತಿದ್ರಿ ಹೊಡಿಕಣ? ನಿಮ್ಮ ಆಶೀರ್ವಾದ ಪ್ರೀತಿ ಪ್ರೋತ್ಸಾಹ ಹೆಂಗೆ ಎಲ್ಲ ಹಿಂಗೆ ನನ್ನ ಮೇಲೆ ಇರಲಿ. ಸದಾ ಚಿರಋಣಿಯಾಗಿರ್ತೀನಿ. ಪ್ರತಿ ವರ್ಷ ಇಲ್ಲಿಗೆ ಬರ್ತೀನಿ. ಆ ದೇವ್ರ ಆಶೀರ್ವಾದ ಇರಲಿ ನನ್ನ ಮೇಲೆ ಇರಲಿ. ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ. ದೇವರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ. ಧನ್ಯವಾದಗಳು. ಗಿಲ್ಲಿ ಅವರು ಇವಾಗ ಇಷ್ಟೊಂದು ಅಭಿಮಾನ ಪಡೆದಿದ್ದೀರಾ ಅಲ್ವಾ? ಮುಂದೆ ಫ್ಯೂಚರ್ ಪ್ಲಾನ್ಸ್ ಏನು? ನಾವು ನಿಮ್ಮನ್ನ ಎಲ್ಲಿ ನೋಡೋದಕ್ಕೆ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು? ಎಲ್ಲ ಕಡೆ ನೋಡಿ. ಈಗ ನೋಡ್ತಾ ಇಲ್ವಾ? ಈಗ ಅಲ್ಲ, ಸಿನಿಮಾ ಮಾಡಬೇಕು. ಸಿನಿಮಾ ಮಾಡ್ತೀನಿ, ಟಿವಿ. ಈಗ ಅದಕ್ಕೆ ತಾನೇ ಬಂದಿರೋದು ನಾವು. ಮನೋರಂಜನೆ ಕೊಡಬೇಕು, ಈ ಪ್ರೀತಿ ನಿಂಗೆ ಉಳಿಸ್ಕೋಬೇಕು ಅಂತ. ಸಿನಿಮಾ, ಟಿವಿ ಎಲ್ಲ ಕಡೆನೂ ಇರ್ತೀನಿ, ಎಲ್ಲ ಮಾಡ್ತೀನಿ. ಓಯ್ ಡಿ ಬಾಸ್. ಡಿ ಬಾಸ್ಗೆ ನಾನು ವಿಶ್ ಮಾಡ್ಬೇಕು. ಹ್ಯಾಪಿ ಬರ್ತ್ಡೇ ಡಿ ಬಾಸ್ ಅಂತ ನಾನು ವಿಶ್ ಮಾಡ್ಬೇಕಾ? ಡಿ ಬಾಸ್ ಯಾವಾಗಲೂ ಇಲ್ಲಿರ್ತಾರೆ ಕಣ್ರಿ. ಸಖತ್ ಖುಷಿ ಆಯಿತು. ಆ್ಯಂಡ್ ಇವತ್ತು ನಾವಿಲ್ಲಿ ಸೇರೋದಕ್ಕೆ ಮುಖ್ಯ ಕಾರಣ ಅದು ವಿಶ್ವಖ್ಯಾತಿ ಆಗಿರುವ ನಮ್ಮ 161 ಅಡಿ ಇರುವ, ಅಂದರೆ ಈ ಥರ ಪಂಚಮುಖಿ ಆಂಜನೇಯ ಸ್ವಾಮಿ ಎಲ್ಲೂ ಇಲ್ಲ. ಸೊ ಫಸ್ಟ್ ಟೈಮ್ ಆಗಿರೋದು. ಆ್ಯಂಡ್ ಕುಣಿಗಲ್ ಜನಕ್ಕೆ ಇದು ಒಂದು ಅದೃಷ್ಟ ಅಂತಲೇ ಹೇಳ್ಬೋದು. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಅದೇ ಮೇಡಮ್, ನಾನು ಹೇಳಿದ್ನಲ್ಲ ಮೇಡಮ್, ಈಗ ಹೋದ ವರ್ಷ ಬಂದಾಗ್ಲೂ ಅಲ್ಲ, ಕಾರ್ಯಕ್ರಮ ಬೇರೆ. ಆಂಜನೇಯ ಸ್ವಾಮಿ ಅದನ್ನೇ ನಾನು ಹೇಳ್ತಿರೋದು. ದೇವರ ಆಶೀರ್ವಾದದಿಂದ ಅಂತಾನೆ ಇಷ್ಟೆಲ್ಲ ಐತಿರೋದಂತ. ಈಗ ನಾನು ಇಲ್ಲಿಂದ ಬಂದ್ಮೇಲೆ ಹೋದ್ಮೇಲೆ ಡೆವಿಲ್ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಿದೆ, ನಮ್ಮ ಡಿ ಬಾಸ್ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಿದೆ. ದೇವರ ಆಶೀರ್ವಾದ ಅದು. ಅದರಿಂದ ಒಂದಷ್ಟು ಪ್ರೀತಿ ಸಿಕ್ತು. ಎಲ್ಲ ದೇವ್ರ ಆಶೀರ್ವಾದನೇ ಅಲ್ಲ ಮೇಡಮ್. ಪಂಚಮುಖಿ ದೇವಸ್ಥಾನದ ಬಗ್ಗೆ ನಾನು ಬರ್ತಾನೆ ಇರ್ತೀನಿ ಯಾವಾಗಲೂ. ದೇವ್ರಿಗೆ ಅವಾಗವಾಗ ಫ್ರೀ ಇದ್ದಾಗೆಲ್ಲನು ಧನಂಜಯ ಗುರುಜಿ ಆತ್ಮೀಯರು ಕರೀತಾನೆ ಇರ್ತಾರೆ, ಬರ್ತಾನೆ ಇರ್ತೀನಿ. ದೇವ್ರ ಬಗ್ಗೆ ಅಯ್ಯೋ, ದೇವ್ರ ಆಶೀರ್ವಾದ ಇಲ್ದೇನೆ ಏನು ಆಗಲ್ಲವಲ್ಲ. ದೇವ್ರ ಆಶೀರ್ವಾದನೇ ತಾನೆ ಎಲ್ಲ. ಖಂಡಿತ. ಇಲ್ಲಿಂದ ಹೋದ್ಮೇಲೆ ಹಂಗಾರೆ ಇನ್ನೂ ತುಂಬಾ ದೊಡ್ಡ ಪ್ರಾಜೆಕ್ಟ್ ಏನೋ ವೇಟ್ ಮಾಡ್ತಾ ಇದೆ ಅನ್ಸುತ್ತೆ. ನಿಮ್ಮ ಆಶೀರ್ವಾದ ಮಾತುಕತೆ ನಿಮ್ಗಾಗ್ಲಿ ಅಂತ ನಮ್ಮ ಎಲ್ಲ ಕುಣಿಗಲ್ ಜನ ಕೇಳ್ಕೊತೀವಿ. ನಿಜವಾಗ್ಲೂ ಒಳ್ಳೆಯವ್ರು ಯಾವತ್ತು ಚೆನ್ನಾಗಿರ್ಬೇಕು ಅಂತ ಅಷ್ಟೇ ನಾವು ಕೇಳೋದು. ಥ್ಯಾಂಕ್ ಯು ಧನ್ಯವಾದಗಳು. ಸೊ ಈಗ ಇನ್ನೊಂದು ಹಾಡು ಗಿಲ್ಲಿ ಅವ್ರು, ಇನ್ನೊಂದು ಡಾನ್ಸ್, ಇನ್ನೊಂದು ಲಾಸ್ಟ್ ಡಾನ್ಸ್ ಪ್ಲೀಸ್. ಒಂದು ಎರಡೇ ಆಗ್ಲೇ ಸುಸ್ತಾಗಿ ನನ್ನ ಜೊತೆ ಡಾನ್ಸ್ ಮಾಡ್ಲಿಲ್ಲ ನೀವು? ಅಯ್ಯೋ, ಈಗಲೇ 10 ಜನರ ಜೊತೆ ಡ್ಯಾನ್ಸ್ ಮಾಡಿದೆ. ಇಲ್ಲಿದ್ರಲ್ಲ ಇಲ್ಲ, ನನ್ನ ಜೊತೆ ಡಾನ್ಸ್ ಮಾಡಿಲ್ಲ ನೀವು. ಒಂದೇ ಎರಡೇ ಸ್ಟೆಪ್. ಅಲ್ಲಿ ನೋಡಿ, ಅಲ್ಲೊಂದ್ಸರಿ ಹಾಯ್ ಅಂತ ಹೇಳ್ಬಿಡಿ.